ವ್ಯಕ್ತ ಪ್ರತಿಪತ್ತೆಯೇ ಜಗತ್ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ಒಂದು ಗುರು ಪೂರ್ಣಿಮೆಯ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಗುರೂಜಿಯವರು ನನ್ನನ್ನು ಇಲ್ಲಿ ಕರೆಸಿಕೊಂಡು 4 ಹಿತನುಡಿಗಳನ್ನ ಹೇಳಬೇಕು ಅಂತ ಅವರ ಶಿಷ್ಯರಿಗಳ ಕೈಲಿ ನಾನು ತಿಳ್ಕೊಳ್ಳುವಂಥ ದೊಡ್ಡ ದೊಡ್ಡ ಪದಗಳನ್ನೆಲ್ಲ ಅವರು ಹೇಳಿಸಿದ್ದಾರೆ. ನನಗೆ ಬಹಳ ಪರಮಾನಂದವಾಗಿದೆ. ಪ್ರಕಾಶ್ ಗುರೂಜಿಯವರು ನಾನು ಒಟ್ಟಿಗೆ ಬೆಳೆದಂಥವರು. ಅವ್ರ ವಯಸ್ಸಿನಲ್ಲಿ ಕಿರಿಯರಾದರು. ನಾನು ಅವರು ಒಂದೇ ಜಾಗದಲ್ಲಿ ಒಬ್ಬ ಗುರುಗಳ ಆಶ್ರಮದಲ್ಲಿ ಗುರುಗಳ ಸೇವೆ ಮಾಡ್ಕೊಂಡು ಬೆಳೆದಂಥವರು. ಕಾಲ ನಂತರ ನಾನು ಗುರುಗಳಾದ್ಮೇಲೆ ನಮ್ಮ ಆಶ್ರಮದಲ್ಲೂ ಒಂದು 4-3 ವರ್ಷ ವಿದ್ಯಾರ್ಥಿಗಳಾಗಿ ಅಲ್ಲೇ ಇದ್ದು ಮುಂದೆ ಬೆಳೆದಂಥವರು. ಇವತ್ತು ಎಲ್ಲೋದ್ರೂ ನಮ್ಮ ಗುರುಗಳು ಅನ್ನೋ ಪದ ಹೇಳ್ಕೊಂಡು ವಿಶ್ವಾದ್ಯಂತ ಅಲ್ಲಿ ಪ್ರಯಾಣ ಮಾಡಿ ತಮ್ಮ ಯೋಗದ ಒಂದು ಪ್ರಯೋಜನವನ್ನೇನು, ಯೋಗ ಯಾಕೆ ಮಾಡಬೇಕು, ಜೀವನ ಯಾಕೆ ಮಾಡಬೇಕು, ಇದನ್ನೆಲ್ಲ ವಿಶ್ವದಾದ್ಯಂತ ಅನೇಕ ಕಡೆ ಹೋಗಿ ಅವರಲ್ಲಿ ಪ್ರಚಾರ ಮಾಡಿ ಬಂದಿರ್ತಕ್ಕಂಥವ್ರು. ಇಂಥವರು ನಮ್ಮ ಮಠದಲ್ಲಿದ್ದರು, ನಮ್ಮ ಶಿಷ್ಯರಾಗಿದ್ದರು ಅನ್ನೋದು ಹೇಳ್ಕೊಳ್ಳೋದಕ್ಕೆ ಬಹಳ ಸಂತೋಷವಾಗ್ತದೆ. ಇವರು ಅದೇ ನಮ್ಮ ಶಿಷ್ಯರೆಲ್ಲ ನಮ್ಮ ಪೂರ್ವಾಶ್ರಮದ ಸಂಬಂಧಿಗಳು ಹೌದು. ಅದರಿಂದ ಅವ್ರ ಮೇಲೆ ನನಗೆ ತುಂಬ ಅಭಿಮಾನ ಇದೆ. ಅವರು ಇವತ್ತು ಹೋಗ್ತಕ್ಕಂಥ ಒಂದು ಗುರಿ ಏನಿದೆ, ಆ ಗುರಿಗೆ ಹಿಂದೆ ಗುರುವಿನ ಬಲ ಇದೆ. ಆ ಗುರುವಿನ ಬಲ ಒಬ್ಬರದಲ್ಲ, ಎಲ್ಲ ಗುರುಗಳ ಬಲ ಇರೋದ್ರಿಂದ ಅವ್ರಿಗೆ ಆ ಕಡೆ ಇರ್ತಕ್ಕಂಥ ಒಂದು ಗುರಿ ಇವತ್ತು ಪೂರ್ಣವಾಗಿ ನೆರವೇರ್ತಾ ಇದೆ. ನಾವೆಲ್ಲ ಪಂಚಭೂತಗಳಲ್ಲಿ ಅವಲಂಬನೆ ಮಾಡ್ಕೊಂಡಿರ್ತಕ್ಕಂಥವ್ರು ನಾವೆಲ್ಲ. ಆ ಪಂಚಭೂತಗಳಲ್ಲಿ ಈ ಯೋಗವೂ ಒಂದು. ಆ ಯೋಗದ ಒಂದು ಪರಮ ಶಕ್ತಿ ಏನಿದೆ ಅವ್ರನ್ನ ಇವತ್ತು ಇಲ್ಲಿನವರೆಗೂ ತಂದಿದೆ. ಮುಂದೆ ಇನ್ನು ಬಹಳ ದೂರ